ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ 9th ಕ್ಲಾಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಮೇಟಿವ್ ಅಸೆಸ್ಮೆಂಟ್ 2 ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಮತ್ತು ಅದರ ಕೀ ಆನ್ಸರ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ ಎಕ್ಸಾಮನ್ನು ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀವಿ. ಮೊನ್ನೆ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿರೋದು ಸೇಮ್ ಅದೇ ಪ್ಯಾಟರ್ನಲ್ಲಿದೆ. ಸೊ ಏನೂ ಚೇಂಜ್ ಆಗಿಲ್ಲ, ಕೆಲವೊಂದು ಕ್ವಶನ್ಸ್ ಕೂಡ ರಿಪೀಟ್ ಆಗಿದೆ. ಸೊ ಈಗ ಕೀ ಆನ್ಸರ್ನ ನೋಡೋಣ. ಫಸ್ಟ್ ಕ್ವಶನ್ ಯಾವುದ್ರ ಬಗ್ಗೆ ಇದೆ? ಕ್ವೆಶನ್ ಟ್ಯಾಗ್. ಸೊ ಏನು ಸೆಂಟೆನ್ಸ್ ಇದೆ? ದ ಹರ್ಮಿಟ್ ಈಸ್ ಅ ವೈಸ್ ಮ್ಯಾನ್ ಅಂತೇಳಿದೆ. ಹೆಲ್ಪಿಂಗ್ ವರ್ಬ್ ಇಲ್ಲಿ ಈಸ್ ಬಂದಿರೋದ್ರಿಂದ ಆನ್ಸರ್ ಈಸಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಈಸೆಂಟ್ ಮತ್ತು ಹರ್ಮಿಟ್ ಸೊ ಮೇಲ್ ಇದ್ದಾನೆ, ಹಾಗಾಗಿ ಹಿ ಅಂತ ಹೇಳ್ತೀವಿ. ಈಸೆಂಟ್ ಹಿ ಅನ್ನೋದು ಸೊ ಕರೆಕ್ಟ್ ಆನ್ಸರ್. ಈಸೆಂಟ್ ಹಿ. ಸೆಂಟೆನ್ಸ್ ಪಾಸಿಟಿವ್ ಇದೆ, ಹಾಗಾಗಿ ನಾಟನ್ನು ಹಾಕಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಯಾವುದ್ರ ಬಗ್ಗೆ ಇದೆ? ಕ್ವಶನ್ ಯಾವುದ್ರ ಬಗ್ಗೆ ಇದೆ? ಲ್ಯಾಂಗ್ವೇಜ್ ಫಂಕ್ಷನ್. ಸೆಂಟೆನ್ಸ್ ಏನಿದೆ? ರಾಮು ಹೇಳೋದು ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್ ಅಂತ. ಸೊ ನಾನು ನಿನ್ನ ಬುಕ್ಸನ್ನು ಯೂಸ್ ಮಾಡ್ಬೋದಾ, ಯೂಸ್ ಮಾಡೋಕ್ಕೆ ನೀವು ಅಲೋ ಮಾಡ್ತೀರಾ ಅಂತೇಳಿ ಕೇಳೋದು. ಏನಾಗುತ್ತದು? ಆಸ್ಕಿಂಗ್ ಪರ್ಮಿಷನ್. ನೆಕ್ಸ್ಟ್ ಮೂರನೇದು ಇನ್ಫಿನಿಟಿವ್ ಬಗ್ಗೆ ಇದೆ. ಇನ್ಫಿನಿಟಿವ್ ಅಂದರೆ ಈಸಿ ಆನ್ಸರ್. ಟು ಇಂದ ಸ್ಟಾರ್ಟ್ ಆಗಬೇಕು, ಟು ಪ್ಲಸ್ ವರ್ಬ್ ಇರಬೇಕು. ಸೊ ಆಪ್ಷನಲ್ಲಿ ಟು ಇರೋದು ಒಂದೇ ಒಂದು ಕಡೆ ಇದೆ, ಟು ರೆಸ್ಟ್ ಅನ್ನೋದು ಇನ್ಫಿನಿಟಿವ್ ಆಗುತ್ತೆ. ನಾಲ್ಕನೇ ಕ್ವೆಶನ್ ಪ್ರಿಪೋಸಿಷನ್ ಬಗ್ಗೆ ಇದೆ. ಏನು ಸೆಂಟೆನ್ಸ್ ಇರೋದು? ಮೈ ವೈಫ್ ನೋಸ್ ಬೆಸ್ಟ್ ಹೌ ರನ್ ದ ಹೌಸ್ ಅಂತೇಳಿದೆ. ಸೊ ಏನಾಗಬೇಕಿದು? ಹೌ ಟು ರನ್ ದ ಹೌಸ್ ಅಂತೇಳಿ. ಸೊ ಟು ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕೊಲೊಕೇಶನ್ ಇದೆ. ಬ್ರೇಕ್ ಜೊತೆಗೆ ಏನಾಗುತ್ತೆ? ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಸೊ ಬೆಳಗಿನ ಉಪಹಾರಕ್ಕೆ ನಾವು ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ? 2 ಸಿಲೆಬಲ್ಸ್ ಕೇಳಿದ್ದಾರೆ. 2 ಸಿಲೆಬಲ್ಸ್. ಬುಕ್, ಕೀಪ್, ಪೇಪರ್, ಡೈಮೆನ್ಷನ್. ಸೊ ನಮಗೆ ಇಲ್ಲಿ 2 ಸಿಲೆಬಲ್ ಕೇಳಿದ್ರೆ ಬುಕ್ಕಲ್ಲಿ 1 ಇದೆ, ಕೀಪಲ್ಲಿ 1, ಪೇಪರಲ್ಲಿ 2 ಇದೆ, ಡೈಮೆನ್ಷನಲ್ಲಿ 3 ಇದೆ. ಸೊ ಹಾಗಾಗಿ 2 ಸಿಲೆಬಲ್ ವರ್ಡ್ ಯಾವುದು? ಪೇಪರ್ ಅನ್ನುವಂಥದ್ದು. ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಹೇಳಬೇಕಾಗಿರೋದು. ಸೊ ಏನಿದೆ? ಇಂಟೆಲಿಜೆಂಟ್ ಸನ್ ಅಂತೇಳಿದೆ. ಇಂಟೆಲಿಜೆಂಟ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿದರೆ ಅದು ಸೊ ನಿಮಗೆ ಕರೆಕ್ಟಾಗಿ ಗೊತ್ತಿರ್ಬೋದು, ಅಡ್ಜೆಕ್ಟಿವ್. ಇದಕ್ಕೆ ಆನ್ಸರ್ ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಲಿಂಕರನ್ನು ಕೇಳಿದ್ದಾರೆ, ಅಂದರೆ ಕಂಜಂಕ್ಷನ್. ರಂಜಿ ಡ್ಯಾಶ್ ಸೂರಜ್ ವರ್ ಗುಡ್ ಫ್ರೆಂಡ್ಸ್, ಗುಡ್ ಕ್ರಿಕೆಟ್ ಪ್ಲೇಯರ್ಸ್ ಅಂತೇಳಿದೆ. ಏನಾಗುತ್ತಿದ್ದು? ಆ್ಯಂಡ್. ಅವರಿಬ್ಬರು ಅನ್ನೋಕ್ಕೆ ಆ್ಯಂಡ್ ಅಂತ ಹೇಳ್ತೀವಿ. ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕು. ಪ್ಯಾಸಿವೈಸಿಗೆ ಚೇಂಜ್ ಮಾಡಬೇಕಾದ್ರೆ ನಾವು ಸೆಂಟೆನ್ಸನ್ನು ನೋಡ್ತೀವಿ. ದ ಕನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ಕ್ಯಾಂಡಲ್ ಅಂತೇಳಿದೆ. ಸೊ ಇಲ್ಲಿ ಆಬ್ಜೆಕ್ಟ್ ಏನಿದೆ? ದ ಸಿಲ್ವರ್ ಕ್ಯಾಂಡಲ್ ಅಂತೇಳಿ ಅದನ್ನು ಫಸ್ಟ್ ಯೂಸ್ ಮಾಡ್ತೀವಿ, ದ ಸಿಲ್ವರ್ ಕ್ಯಾಂಡಲ್. ಮತ್ತು ಇದು ಪಾಸ್ಟ್ ಸಿಂಪಲ್ ಟೆನ್ಸಲ್ಲಿದೆ, ಅಂದರೆ V2 ಫಾರ್ಮ್ ಇದೆ. V2 ಫಾರ್ಮ್ ಇದ್ದರೆ ವಾಸ್ ಅಥವಾ ವರನ್ನು ಯೂಸ್ ಮಾಡಬೇಕು. ಸಿಲ್ವರ್ ಕ್ಯಾಂಡಲ್ ಒಂದೇ ಇರೋದ್ರಿಂದ ವಾಸ್ ಅಂತ ಹೇಳ್ತೀವಿ, ವಾಸ್. ಮತ್ತು ಸ್ಟೀಲ್ದು V3 ಫಾರ್ಮ್ ಏನಾಗುತ್ತೆ? ಸ್ಟೋಲನ್ ಅಂತೇಳಿ ಆಗುತ್ತೆ, ಸ್ಟೋಲನ್. ಮತ್ತು ಬೈ ದ ಕನ್ವಿಕ್ಟ್. ಸೊ ಇಲ್ಲಿ ಆನ್ಸರ್ನ ಕೊಟ್ಟಿದ್ದೀನಿ ನೋಡಿ, ದ ಸಿಲ್ವರ್ ಕ್ಯಾಂಡಲ್ ವಾಸ್ ಸ್ಟೋಲನ್ ಬೈ ದ ಕನ್ವಿಕ್ಟ್ ಅಂತ. ನೆಕ್ಸ್ಟ್ 10th ಕ್ವೆಶನ್. ರೈಟ್ ಅನ್ನುವಂಥದ್ದನ್ನು ವರ್ಬ್ ಆಗಿ ಯೂಸ್ ಮಾಡಬೇಕು ಅಂತ. ಸೊ ಇದನ್ನು ನೀವು ಹೇಗೆ ಬೇಕಾದ್ರೂ ಬರಿಬೋದು. ಐ ರೈಟ್ ಅ ಲೆಟರ್. ಸೊ ಈ ಥರ ಬರಿಬೋದು. ಐ ರೈಟ್ ಅ ಡೈಲಿ, ಐ ರೈಟ್ ಕಾಪಿ ರೈಟಿಂಗ್, ಈ ಥರ. ನೆಕ್ಸ್ಟ್ ಐ ಬರೆದು ರೈಟ್, ಆಮೇಲೆ ಡೈಲಿ, ಈ ಥರ ಮುಂದೆ ಏನಾದರೂ ನೀವು ಬರಿಬೋದು. ಆರ್ಟಿಕಲ್ನ ಕೇಳಿದ್ದಾರೆ. ಸೊ ಆರ್ಟಿಕಲ್ ಡ್ಯಾಶ್ ಆದಮೇಲೆ ಆರ್ಟಿಸ್ಟಿಕ್ ಗರ್ಲ್ ಅಂತೇಳಿದೆ. ಆರ್ಟಿಸ್ಟಿಕ್ ಅನ್ನೋದು ಫಸ್ಟ್ ದ ಬರುತ್ತಾ ಅಂತೇಳಿ ನೋಡ್ತೀವಿ. ಇದು ಸೂಪರ್ಲೇಟಿವ್ ಡಿಗ್ರಿ ಎಲ್ಲ, ಇದು ಯಾವುದೂ ಅಲ್ಲ. ಸೊ ಆರ್ಟಿಸ್ಟಿಕ್ ಅಂತೇಳಿದೆ. ಆ ಅಂತೇಳಿ ಸೌಂಡ್ ಬರೋದು, ಓವೆಲ್ ಸೌಂಡ್, ಹಾಗಾಗಿ ಆನ್ಸರ್ ಯಾನ್ ಅಂತೇಳಿ ಆಗುತ್ತೆ. ಯಾನ್ ಆರ್ಟಿಸ್ಟಿಕ್ ಗರ್ಲ್. ನೆಕ್ಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಫಾರ್ಮ್ ಆಫ್ ವರ್ಬಲ್ಲಿ ಸೊ ಆ್ಯಕ್ಚುಲಿ ಇಲ್ಲಿ ಕ್ವಶನ್ ಸ್ವಲ್ಪ ರಾಂಗ್ ಆಗಿದೆ. ಇಲ್ಲಿ ವಾಸ್ ಅಂತೇಳಿ ಅವ್ರು ಕೊಡಬೇಕಾಗಿತ್ತು, ಇಲ್ಲಾಂದರೆ ಇಲ್ಲಿ ಬಿ ಪ್ಲಸ್ ಸೆಂಟೆನ್ಸ್ ಅಂತೇಳಿ ಕೊಡಬೇಕಾಗಿತ್ತು. ಓಕೆ, ವಾಸ್ ಇದೆ ಅಂತೇಳಿ ಅಂದ್ಕೊಳ್ಳೋಣ. ಸೊ ನಾವು ಇದನ್ನು ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬನ್ನು ನಾವು ಮಾಡಬೇಕು. ಸೆಂಟೆನ್ಸ್ ಇದ್ದಿದ್ದೇನಾಗುತ್ತೆ? ಇದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಸೆಂಟೆನ್ಸ್ ಇದ್ದಿದ್ದು ಸೆಂಟೆನ್ಸ್ಡ್ ಅಂತೇಳಿ ಆಗುತ್ತೆ, ವಾಸ್ ಸೆಂಟೆನ್ಸ್ಡ್ ಅಂತೇಳಿ ಆಗಬೇಕು. ಸೊ ನಿಮಗೆ ಜಸ್ಟ್ ಸೆಂಟೆನ್ಸ್ ಅಂತೇಳಿ ಬರೆದು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್. ಹೀಸ್ ಐಡಿಯಾಸ್ ವರ್ ಡಿಫರ್ ಅಂತೇಳಿದೆ. ಏನಾಗುತ್ತೆ? ಡಿಫ್ರೆಂಟ್. ವೆರಿ ಗುಡ್, ಡಿಫ್ರೆಂಟ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಕಂಪೇರಿಟಿವ್ ಡಿಗ್ರಿಗೆ ಅಂತೇಳಿದ್ರೆ ಸೊ ಪದಗಳು ಏನೋ ಸೇರಿಸ್ಬೇಕು. ಏನು ಹೇಳಿ? ದ್ಯಾನ್ ಎನಿ ಅದರ್ ಅಂತೇಳಿ ಸೇರಿಸ್ತೀವಿ.
ಎಲ್ಲಿ ಸೇರಿಸ್ಬೇಕು ಅಂತ ಗೊತ್ತಿರಬೇಕು. ಸೊ ಈಗ ಸೆಂಟೆನ್ಸನ್ನು ಚೇಂಜ್ ಮಾಡೋಣ. ಕಂಪೇರಿಟಿವ್ ಡಿಗ್ರಿಗೆ ಏನಾಗುತ್ತೆ, ಮನೀಶ್ ಸೇಮ್ ಇರುತ್ತೆ, ಈಸ್ ಸೇಮ್ ಇರುತ್ತೆ, ದ ಮೋಸ್ಟ್ ಹ್ಯಾಂಡ್ಸಮ್ ಇದೆ, ಇದರದ್ದು ಕಂಪೇರಿಟಿವ್ ಫಾರ್ಮ್ ಏನಾಗುತ್ತೆ, ಮೋರ್ ಹ್ಯಾಂಡ್ಸಮ್ ಅಂತೇಳಿ ಆಗುತ್ತೆ. ದ ತೆಗಿಬೇಕು, ಮೋಸ್ಟ್ ಜಾಗದಲ್ಲಿ ಮೋರ್ ಅಂತೇಳಿ ಹಾಕ್ತೀವಿ, ಮೋರ್ ಹ್ಯಾಂಡ್ಸಮ್. ಆಮೇಲೆ ಹ್ಯಾಂಡ್ಸಮ್ ಹಾಕಿದ ತಕ್ಷಣ ನಾವೇನು ಹಾಕಬೇಕು, ದ್ಯಾನ್ ಎನಿ ಅದರ್ ಅಂತೇಳಿ ಹಾಕ್ತೀವಿ. ಆಮೇಲೆ ಉಳಿದಿದ್ದು ಹೇಗಿರುತ್ತೆ ಹಾಗೆ. ಸೊ ಬಾಯ್ ಇನ್ ದ ಕ್ಲಾಸ್, ಕೆಲವರು ಬಾಯ್ ಅಂತೇಳಿ ಬರೆದು ದ್ಯಾನ್ ಎನ್ ಇದರ್ ಅಂತೇಳಿ ಬರೆದ ತಪ್ಪಾಗುತ್ತೆ. ದ್ಯಾನ್ ಎನ್ ಇದರ್ ಬರೆದು ಬಾಯ್ ಅಂತೇಳಿ ಹಾಕಬೇಕು. ನೆಕ್ಸ್ಟ್ ಫ್ರೇಮಿಂಗ್ ಕ್ವೆಶನ್. ಸೊ ಚಾಕ್ಲೇಟ್ ಅನ್ನೋದು ಆನ್ಸರ್ ಬರಬೇಕಂದ್ರೆ ಕ್ವಶನ್ ಹೇಗೆ ಕೇಳಬೇಕು ಅಂತ. ಸೊ ರೇಷ್ಮಾ ಏಟ್ ಅ ಚಾಕ್ಲೇಟ್, ಅವಳು ಚಾಕ್ಲೇಟ್ ತಿಂದಳು. ಚಾಕ್ಲೇಟ್ ಅನ್ನೋದು ಬರಬೇಕಂದ್ರೆ ಏನು ಕೇಳಬೇಕು, ಏನು ತಿಂದಳು ಅಂತ. ಏನು ಅನ್ನೋಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೇಳಿ ಕೇಳ್ತೀವಿ, WH ವರ್ಡ್ ವಾಟ್ ಅಂತೇಳಿ, ವಾಟ್. ಆಮೇಲೆ ಹೆಲ್ಪಿಂಗ್ ವರ್ಬ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಈ ಮೇನ್ ವರ್ಬನ್ನು ನೋಡಿ ನಾವು ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಗುತ್ತೆ. ಏಟ್ ಅನ್ನೋದು V2 ಫಾರ್ಮ್ ಇದೆ, ಹಾಗಾಗಿ ಹೆಲ್ಪಿಂಗ್ ವರ್ಬ್ ಏನು ಹಾಕಬೇಕು ನಾವು, ಡಿಡ್ ಅಂತೇಳಿ ಹಾಕಬೇಕಾಗುತ್ತೆ. ವಾಟ್ ಡಿಡ್. ಆಮೇಲೆ ರೇಷ್ಮಾ ಇದೆ, ರೇಷ್ಮಾ ಅಂತಲೇ ಬರಿತೀವಿ. ನೆಕ್ಸ್ಟ್ ಏನು ಮಾಡಬೇಕು, ಸೊ ಡಿಡ್ ಇಲ್ಲಿ ಯೂಸ್ ಮಾಡಿರೋದ್ರಿಂದ ಸೊ ಏಟ್ದು V2 ಫಾರ್ಮ್ದು V1 ಫಾರ್ಮನ್ನು ಬರಿಬೇಕಾಗುತ್ತೆ. ನಾವು ಏಟ್ ಅಂತೇಳಿ ಬರಿಬಾರ್ದು, ಏನು ಬರೀಬೇಕು, ಈಟ್ ಅಂತೇಳಿ ಬರೀಬೇಕು. ಈಟ್ ಬರೆದು ಲಾಸ್ಟಿಗೆ ಕ್ವಶನ್ ಮಾರ್ಕ್. ವಾಟ್ ಡಿಡ್ ರೇಷ್ಮಾ ಈಟ್ ಅಂತೇಳಿ ಆಗುತ್ತೆ. ಲಾಸ್ಟ್ ರಿಪೋರ್ಟೆಡ್ ಸ್ಪೀಚ್. ಸೊ ಕನ್ವಿಕ್ಟ್ ಹೇಳೋದು ಏನಂತೇಳಿ, ಐ ಆಮ್ ಜೇನ್ ವಾಲ್ಜನ್ ಆ್ಯಂಡ್ ಐ ಆಮ್ ಅ ಕನ್ವಿಕ್ಟ್. ಸೊ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಹೇಳಬೇಕಾದ್ರೆ ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ಹೇಗೆ ಸ್ಟಾರ್ಟ್ ಮಾಡ್ತೀವಿ, ಕನ್ವಿಕ್ಟ್ ಟೋಲ್ಡ್, ಯಾರಿಗೆ, ಬಿಷಪ್ ದ್ಯಾಟ್ ಅಂತೇಳಿ ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಅವ್ರ ಕ್ವಶನಲ್ಲಿ. ನಾವು ಇದನ್ನು ಚೇಂಜ್ ಮಾಡಬೇಕೀಗ. ಸೊ ಅದಾದಮೇಲೆ ಏನು ಚೇಂಜ್ ಮಾಡಬೇಕು, ಐ ಆಮ್ ಅಂತೇಳಿ ಇದೆಯಲ್ಲ ಇದನ್ನು ತೆಗೆದು ಐ ಅಂದರೆ ಯಾರು, ಕನ್ವಿಕ್ಟ್. ಸೊ ಹಿ ವಾಸ್ ಅಂತೇಳಿ ಆಗುತ್ತೆ. ಹಿ ವಾಸ್, ಉಳಿದಿದ್ದು ಸೇಮ್ ಜಾನ್ ವಾಲ್ಜನ್. ಆ್ಯಂಡ್ ಇಲ್ಲಿ ಮತ್ತು ಐ ಆಮ್ ಅಂತೇಳಿ ಇದೆಯಲ್ಲ ಅದು ಕೂಡ ಅಷ್ಟೇ ಹಿ ವಾಸ್, ಎರಡು ಕಡೆ ಹಿ ವಾಸ್ ಅಂತೇಳಿ ಹಾಕಬೇಕು. ಆನ್ಸರ್ ಏನಾಗುತ್ತೆ, ಕನ್ವಿಕ್ಟ್ ಟೋಲ್ಡ್ ಬಿಷಪ್ ದ್ಯಾಟ್ ಹಿ ವಾಸ್ ಜಾನ್ ವಾಲ್ಜನ್ ಆ್ಯಂಡ್ ಹಿ ವಾಸ್ ಅ ಕನ್ವಿಕ್ಟ್, ಫುಲ್ ಸ್ಟಾಪ್. ಸೊ ಇಷ್ಟನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೀ ಆನ್ಸರ್ ಎಲ್ಲ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅದನ್ನು PDF ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದು. ನೆಕ್ಸ್ಟ್ 17ನೇ ಕ್ವಶನ್ ಏನಿದೆ, ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ಕ್ಯಾಪಿಟಲ್ ಲೆಟರನ್ನು ಯೂಸ್ ಮಾಡಬೇಕು ಮತ್ತು ಅಡೋರಬಲ್ ಮಿಸ್ಟೇಕ್ ಎಡಿಟಿಂಗ್ ಇದೆ. ಇಲ್ಲಿ 2 ಮಿಸ್ಟೇಕ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬೇಕು, ತುಂಬ ಈಸಿ ಇದೆ ಇದು. ಎಲ್ಲಿ ಅರುಣಾ ಸಫಲಿ ಅಂತ ಹೆಸರಿದೆ ನೋಡಿ, ಇದೇನಾಗಬೇಕು, ಇದು ಕ್ಯಾಪಿಟಲ್ ಲೆಟರ್ ಆಗಬೇಕು. ಅರುಣಾ ಅನ್ನೋದನ್ನು ಕ್ಯಾಪಿಟಲ್ ಲೆಟರ್ ಬರೀಬೇಕಾಗುತ್ತೆ. ಅಡೋರಲ್ ಮಿಸ್ಟೇಕ್ ಅಂತ ಹೇಳಿದ್ರೆ ಒಂದು ಕಡೆ LY ಸೇರಿಸ್ಬೇಕು. ಎಲ್ಲಿ LY ಸೇರಿಸ್ಬೇಕು, ಇಲ್ಲಿ ಗ್ಲ್ಯಾಡ್ ಅಂತೇಳಿ ಇದೆಯಲ್ಲ ಅದು ಗ್ಲ್ಯಾಡ್ಲಿ ಅಂತೇಳಿ ಆಗುತ್ತೆ. ಎಷ್ಟು ಬರ್ತದೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 18ನೇ ಕ್ವಶನ್. ಸೊ ಬಿಯರ್ಡೆಡ್ ಮ್ಯಾನ್ ಯಾಕೆ ರಾಜನನ್ನು ಸಾಯಿಸಬೇಕು ಅಂತೇಳಿ. ಸೊ ಯಾಕೆ ಅಂತಂದರೆ, ಕಿಂಗ್ ಹ್ಯಾಡ್ ಒನ್ಸ್ ಪನಿಷ್ಡ್ ಹಿಸ್ ಬ್ರದರ್ ಆ್ಯಂಡ್ ಟೇಕನ್ ಹಿಸ್ ಪ್ರಾಪರ್ಟಿ ಅಂತ. ನೆಕ್ಸ್ಟ್ ಡಾಕ್ಟರ್ಸ್ ಹೇಗೆ ತಮ್ಮ ಇಮೇಜ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿದರೆ ಅವ್ರೇನು ಮಾಡಬೇಕಾಗುತ್ತೆ, ಟಾಕಿಂಗ್ ನೈಸ್ಲಿ, ಚೆನ್ನಾಗಿ ಮಾತಾಡಿಸ್ಬೇಕು. ಕಪಲ್ ಆಫ್ ಫ್ರೆಂಡ್ಲಿ ವರ್ಡ್ಸನ್ನು ಪೇಷಂಟ್ ಜೊತೆ ಮಾತಾಡಬೇಕಾಗುತ್ತೆ. ಮತ್ತೇನು ಮಾಡಬೇಕು, ಪೇಷಂಟ್ ಜೊತೆಗೆ ಸ್ಮೈಲ್ ಮಾಡ್ಕೊಂಡು ಮಾತಾಡಿದರೆ ಸೊ ಪೇಷಂಟ್ಸಿಗೂ ಕೂಡ ಫೀಲ್ ಬೆಟರ್ ಅನಿಸುತ್ತೆ. ನೆಕ್ಸ್ಟ್ ಭಗತ್ ಸಿಂಗ್ ಅವರನ್ನು ನಾವು ಏನಂತ ರಿಮೆಂಬರ್ ಮಾಡ್ಕೊತೀವಿ. ಸೊ ಏನಂತ ರಿಮೆಂಬರ್ ಮಾಡ್ಕೊತೀವಿ ಅಂತಂದರೆ, ಕೇವಲ ರೆವಲ್ಯೂಷನರಿಯಾಗಿ ಅಷ್ಟೇ ಅಲ್ಲ, ರೆವಲ್ಯೂಷನರಿ ಅಂದರೆ ಕ್ರಾಂತಿಕಾರಿ ಅಷ್ಟೇ ಅಲ್ಲ, ಜೊತೆಗೆ ಅವರು ಒಬ್ಬ ಗ್ರೇಟ್ ಥಿಂಕರ್ ಆಗಿರ್ತಾರೆ. ಥಿಂಕರ್ ಅಂತ ಹೇಳಿದ್ರೆ ಚಿಂತಕ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಬ್ದುಲ್ ಕಲಾಂ ಅವರ ಮೆಸೇಜ್ ಟೀಚರ್ಸ್ಗೆ ಮತ್ತು ಸ್ಟೂಡೆಂಟಿಗೆ ಏನು ಅಂತೇಳಿ ಇಲ್ಲಿ ಕೊಟ್ಟಿದ್ದೀವಿ. ಸೊ ಏನು ಮಾಡಬೇಕು, ಶುಡ್ ಗೆಟ್ ರೆಡಿ ಟು ಟ್ರಾನ್ಸ್ಫರ್ ಇಂಡಿಯಾ. ಸೊ ಇಂಡಿಯಾವನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ರೆಡಿಯಾಗಿರಬೇಕು ಅಂತೇಳಿ ಈ ಥರ ಇದೆ, ಅದನ್ನು ನೋಡ್ಕೊಳ್ಳಿ. ಬೆಟ್ಟಿ ಕತ್ಬರ್ಟ್ ಹಾರ್ಡ್ ವರ್ಕಿಂಗ್ ಗರ್ಲ್ ಅಂತೇಳಿ ಕೊಟ್ಟಿದ್ದಾರೆ. ಹೇಗೆ, ಸೊ ಅವರು ವರ್ಕ್ ಮಾಡ್ತಾಯಿದ್ರು, ಬೇರೆಯವ್ರಿಗಿಂತ ಹೇಗೆ ಡಿಫ್ರೆಂಟ್ ಆಗಿದ್ರು ಅಂತೇಳಿ ಅಂದಾಗ, ಸೊ ಅವರ ಕ್ಲಾಸ್ಮೇಟ್ಸ್ ಎಲ್ಲ ವಾಕ್ ಮಾಡ್ತಿರ್ಬೇಕಾದ್ರೆ ಅವಳು ಓಡ್ತಾ ಇದ್ಲು. ವೆನ್ ದೇ ಸ್ಟಾರ್ಟೆಡ್ ಟು ರನ್, ಅವರು ಓಡಬೇಕಾದ್ರೆ ಬೆಟ್ಟಿ ಏನು ಮಾಡ್ತಾಯಿದ್ಲು, ಸ್ಪ್ರಿಂಟ್ ಅಂದರೆ ಫಾಸ್ಟಾಗಿ ಓಡ್ತಾ ಇದ್ಲು. ಸೊ ಇದನ್ನು ಬರಿತೀವಿ. ಅರುಣಾ ಟರ್ಮ್ಡ್ ಆ್ಯಸ್ ನಾನ್ ಕನ್ಫರ್ಮಿಸ್ಟ್. ಸೊ ಇದು ಕೂಡ ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರೋದು. ಯಾಕೆ ಅವರನ್ನು ನಾವು ಅಸಂಪ್ರದಾಯವಾದಿ ಅಂತ ಹೇಳ್ತೀವಿ ಅಂತ ಹೇಳಿದರೆ, ಸೊ ಅವ್ರು ಏನಾಗ್ತಾರೆ ಅಂತ ಹೇಳಿದ್ರೆ, ಸೊ 19ನೇ ಏಜಲ್ಲೇ ಅರುಣಾ ಸಫಲಿ ಅನ್ನುವಂಥ ಒಬ್ಬ ಫ್ರೀಡಮ್ ಫೈಟರ್ಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫ್ರೀಡಮ್ ಫೈಟರ್ಗೆ ಅವ್ರ ಜೊತೆ ಮ್ಯಾರೇಜ್ ಆಗ್ತಾರೆ. ಹಾಗಾಗಿ ಅವರನ್ನು ನಾವು ನಾನ್ ಕನ್ಫರ್ಮಿಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಸಿಂಪಲ್ ವುಮನ್. ಸೊ ಕಿಂಗ್ಗೆ ಏನಂತೇಳಿ ಅವರಿಗೆ ಕಾಯಿಲೆ ಇರುತ್ತಂತೇಳಿ ಹೇಳ್ತಾರಲ್ಲ, ಸೊ ಏನು ಮಾಡಬೇಕು ಅಂತ ಹೇಳ್ತಾರೆ ಕ್ಯೂರ್ ಆಗೋಕ್ಕೆ ಅಂತ ಹೇಳಿದ್ರೆ, ರಾಜ ಏನು ಮಾಡಬೇಕು ಅಂತ ಹೇಳ್ತಾರೆ ಅವರು, ಹಿ ನೀಡ್ ಟು ಸ್ಲೀಪ್ 1 ನೈಟ್ ಇನ್ ದ ಶರ್ಟ್ ಆಫ್ ಎ ಹ್ಯಾಪಿ ಮ್ಯಾನ್. ಸೊ ಯಾರು ತುಂಬ ಖುಷಿಯಾಗಿರ್ತಾರೆ ಅವರ ಶರ್ಟನ್ನು ಹಾಕ್ಕೊಂಡು ಒಂದಿನ ಮಲ್ಕೋಬೇಕು ಅಂತೇಳಿ ಹೇಳ್ತಾರೆ.
ನೆಕ್ಸ್ಟ್ ಇದನ್ನಾದರೂ ಬರಿಬೇಕು ಅಥವಾ ಇದನ್ನು ಎರಡರಲ್ಲಿ ಯಾವುದಾದ್ರು ಒಂದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ 24ನೇ ಕ್ವಶನ್, ಮಿಸ್ಟರ್ ಕುಮಾರ್ ರಂಜಿಗೆ ಹೇಗೆ ಬ್ಯಾಟ್ ಕಳೆದೋದಾಗ ಹೇಗೆ ಸಮಾಧಾನ ಮಾಡ್ತಾರೆ ಅಂತ. ಇದು ಕೂಡ ಮಾಡಲ್ ಕ್ವಶನ್ ಪೇಪರಲ್ಲಿತ್ತು. ಏನು ಹೇಳ್ತಾರೆ, ಬ್ಯಾಟ್ ಹ್ಯಾಸ್ ಮ್ಯಾಜಿಕ್ ಓನ್ಲಿ ವೆನ್ ದ ಬ್ಯಾಟ್ಸ್ಮ್ಯಾನ್ ಹ್ಯಾಸ್ ಮ್ಯಾಜಿಕ್. ಸೊ ಬ್ಯಾಟಿಂದ ಅಲ್ಲ, ಸೊ ಒಬ್ಬ ಬ್ಯಾಟ್ಸ್ಮ್ಯಾನ್ ಚೆನ್ನಾಗಿದ್ದರೆ ಅವನು ಎಂಥ ಬ್ಯಾಟಿಂದ ಕೂಡ ಅವನು ಸ್ಕೋರ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ವಾಟ್ ಟ್ರಿಕ್ ಡಿಡ್ ಟಾಮ್ ಟ್ರೈ ಟು ಅವಾಯ್ಡ್ ಗೋಯಿಂಗ್ ಟು ಸ್ಕೂಲ್. ಶಾಲೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವರು ಏನೇನೋ ಪ್ರಯತ್ನ ಮಾಡ್ತಾನೆ ಅಂತ ಟಾಮ್. ಏನು ಮಾಡ್ತಾನೆ ಅವನು? ಸೊ ಇವೆಲ್ಲ ಆನ್ಸರ್ ಕೊಟ್ಟಿದ್ದೀವಿ, ಸೊ ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ 25ನೇದು 3 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರುತ್ತೆ. ಕಪಿಲ್ ದೇವ್ನ ಮಿಸ್ಚೀಫ್ ಅಂತ ಹೇಳ್ತೀವಿ ಅಥವಾ ನಾಟಿ ಅಂತ ಹೇಳ್ತೀವಿ. ಸೊ ಅವ್ರು ಏನೇನು ಮಾಡಿದ್ರು ಆ ಚಿಕ್ಕ ವಯಸ್ಸಲ್ಲಿ ಅಂತೇಳಿ ಎಲ್ಲ ಕೊಟ್ಟಿದ್ದೀವಿ. ಅದಾದಮೇಲೆ ಸಮರಿ ಬರೀಬೇಕಾಗುತ್ತೆ, ನೋಬಲ್ನೆಸ್ ಎನ್ಕಿಂಡಲ್ ನೋಬಲ್ನೆಸ್ ಪೊಯಮ್ದು. ನೆಕ್ಸ್ಟ್ 27ರಿಂದ ಎಕ್ಸ್ಟ್ರಾಕ್ಟ್ ದಿಸ್ ಪೂಲ್ ಈಸ್ ಮೈನ್, ಈ ಕೂಡ ನಂದು ಅಂತೇಳಿ ಹೇಳೋದು. ಯಾರು ಹೇಳ್ತಾರೆ ಈ ಮಾತನ್ನು? ಯಕ್ಷ. ಹೂ ಇಸ್ ದ ಸ್ಪೀಕರ್ ಅಂತೇಳಿದೆ. ಆನ್ಸರ್ ಏನಾಗುತ್ತೆ ಇದಕ್ಕೆ? ಯಕ್ಷ ಅಂತೇಳಿ ಬರೀಬೇಕಾಗುತ್ತೆ. ಯು ಅಂದರೆ ಯಾರು ಇಲ್ಲಿ? ಅರ್ಜುನಗೆ ಈ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ವಾಟ್ ಹ್ಯಾಪನ್ ಟು ಹೀಸ್ ಬ್ರದರ್ಸ್. ಹಾಗಾದ್ರೆ ಅವ್ರ ಬ್ರದರ್ಸಿಗೆ ಏನಾಗಿತ್ತು ಅಂತ. ಸೊ ಅವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ದ ಡ್ರ್ಯಾಂಕ್ ವಾಟರ್, ಅವ್ರು ನೀರು ಕುಡ್ದೇನಾಗಿರ್ತಾರೆ, ಫೆಲ್ ಡೌನ್ ಟು ಆಲ್ ಅಪಿಯರೆನ್ಸ್ ಡೆಡ್. ಸೊ ಸತ್ತೋಗಿರೋ ಥರ ಅವರು ಬಿದ್ದೋಗಿರ್ತಾರೆ. ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್, ನಿಮ್ಮ ಮನೆಯಲ್ಲಿ ನಾನು ಬೇಕಾಗಿಲ್ಲ ಅಂತ ಹೇಳೋದು. ಯಾರು ಹೇಳ್ತಾರೆ ಇದನ್ನು? ಹೂ ಇಸ್ ದ ಸ್ಪೀಕರ್. ಯಾರು ಹೇಳ್ತಾರೆ? ಜುಮನ್ಸ್ ಆಂಟ್ ಹೇಳ್ತಾರೆ. ಜುಮನ್ಸ್ ಆಂಟ್. ನೆಕ್ಸ್ಟ್ ವೇರ್ ವಾಸ್ ದ ಸ್ಪೀಕರ್. ಸೊ ಸ್ಪೀಕರ್ ಅಂದರೆ ಜುಮನ್ಸ್ ಆಂಟ್ ಎಲ್ಲಿದ್ದರು ಅಂತ. ಎಲ್ಲಿರ್ತಾರೆ ಅವರು? ಇನ್ ಜುಮನ್ಸ್ ಹೌಸ್ ಅಂತೇಳಿ ಬರೀಬೇಕು. ನೆಕ್ಸ್ಟ್ ವೈ ಡಿಡ್ ದ ಸ್ಪೀಕರ್ ಸೇ ಸೊ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಜುಮನ್ಸ್ ಫ್ಯಾಮಿಲಿ ಡಿಡ್ ನಾಟ್ ಲುಕ್ ಆಫ್ಟರ್ ಹರ್ ವೆಲ್. ಸೊ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅದಕ್ಕೋಸ್ಕರ ಸೊ ಈ ಮಾತನ್ನು ಹೇಳ್ತಾರೆ. ಇದು ಹೀಸ್ ಆಂಟ್ ಅಂತೇಳಿ ಹಾಕಬೇಕು. ನೆಕ್ಸ್ಟ್ ಗುಡ್ ಹೆವೆನ್ಸ್ ದ ಸಿಲ್ವರ್ ಈಸ್ ಸ್ಟೋಲನ್. ಸೊ ಸಿಲ್ವರ್ ಹೇಳ್ತಾರೆ ಈ ಮಾತನ್ನು ಬಿಷಪ್ ಸಿಸ್ಟರ್ ಬ್ಯಾಪ್ಟಿಸ್ಟಿನ್ ಹೇಳ್ತಾರೆ. ಬ್ಯಾಪ್ಟಿಸ್ಟಿನ್. ನೆಕ್ಸ್ಟ್ ಹೂ ವಾಸ್ ದಟ್ ಮ್ಯಾನ್. ದಟ್ ಮ್ಯಾನ್ ಅಂದರೆ ಆ ವ್ಯಕ್ತಿ ಅಂದರೆ ಯಾರು ಅಂತೇಳಿ ಅಂದಾಗ ನಾವು ಜಾನ್ ವಾಲ್ಜಾನ್ ಅಂತೇಳಿ ಬರಿತೀವಿ. ಜಾನ್ ವಾಲ್ಜಾನ್. ನೆಕ್ಸ್ಟ್ ವೈ ಡಿಡ್ ದ ಸ್ಪೀಕರ್ ಸೇ ದಿಸ್. ಈ ಮಾತನ್ನು ಯಾಕೆ ಹೇಳ್ತಾರೆ ಅಂತೇಳಿ ಅಂದಾಗ, ಸೊ ಬ್ಯಾಪ್ಟಿಸ್ಟಿನ್ಗೆ ಆ ಸಿಲ್ವರ್ ಏನು ಕಾಣಿಸಲ್ಲ, ಅದಕ್ಕೋಸ್ಕರ ಸೊ ಆ ವ್ಯಕ್ತಿ ಕರ್ಕೊಂಡು ಹೋಗಿದ್ದಾನೆ ಅಂತೇಳಿ ಸೊ ಅವಳು ಅಂದ್ಕೊತಾಳೆ. ನೆಕ್ಸ್ಟ್ ಗಾನ್ ಆರ್ ದೋಸ್ ಡೇಸ್ ಆಫ್ ಕ್ಯಾಸ್ಟ್ ಬಾರ್ನ್ ಪ್ರೈಡ್. ಸೊ ಇದು ಪೊಯಮಿಂದ ಕೊಟ್ಟಿರ್ತಾರೆ, ದ ಸಾಂಗ್ ಆಫ್ ಫ್ರೀಡಮ್. ಹೂ ಸೆಡ್ ದಿಸ್. ಯಾರು ಹೇಳ್ತಾರೆ ಅಂತೇಳಿ ಅಂದಾಗ ನೀವೇನು ಬರಿಬೋದು? ದ ಪೊಯೆಟ್ ಅಂತೇಳಿ ಬರಿಬೋದು, ಅಥವಾ ಅವ್ರ ಹೆಸರನ್ನು ಬರಿಬೋದು, ಸುಬ್ರಹ್ಮಣ್ಯ ಭಾರತಿ ಅಂತೇಳಿ ಬರಿಬೇಕಾಗುತ್ತೆ. ಹೂ ವಾಸ್ ಇಟ್ ಸೆಡ್ ಟು. ಈ ಮಾತನ್ನು ಯಾರಿಗೆ ಹೇಳಿದ್ದಾರೆ ಅಂತೇಳಿ ಅಂದಾಗ ಟು ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಬರಿಬೋದು, ಅಥವಾ ಇಂಡಿಯನ್ಸ್ ಅಂತೇಳಿ ಬರಿಬೋದು. ಸೊ ನಮಗೆಲ್ರಿಗೂ ಕೂಡ ಈ ಮಾತನ್ನು ಹೇಳ್ತಾರೆ, ಇಂಡಿಯನ್ಸ್. ವಾಟ್ ಡಸ್ ದ ಪೊಯೆಟ್ ಇಂಪ್ಲೈ ಕ್ಯಾಸ್ಟ್ ಬಾರ್ನ್ ಪ್ರೈಡ್. ಅದರ ಅರ್ಥ ಏನು ಅಂತ ಅಂದಾಗ ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ, ಔಟ್ಡೇಟೆಡ್ ಆ್ಯಂಡ್ ಅನ್ಜಸ್ಟ್ ಸೋಷಿಯಲ್ ಸಿಸ್ಟಮ್ ಬೇಸ್ಡ್ ಆನ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಅದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ 31st ಕ್ವಶನ್, ಪ್ರೊಫೈಲ್ ರೈಟಿಂಗ್ ಇದೆ. ಯಾರ ಬಗ್ಗೆ ಕೊಟ್ಟಿರೋದು? ಬೆಟ್ಟಿ ಕತ್ಬರ್ಡ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಸೆಂಟೆನ್ಸನ್ನು ನೀವು ಸೊ ಬರೀತೀರ, ಲೇಡಿ ಬಗ್ಗೆ ಇರೋದ್ರಿಂದ ಹರಿಂದ ಸ್ಟಾರ್ಟ್ ಮಾಡಬೇಕು, ಅಥವಾ ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಆ ಥರ. ಸೊ ನೀವು ಸೆಂಟೆನ್ಸ್ ಏನಾದರೂ ಬರಿಬೋದು, ಅಥವಾ ಈಸಿಯಾಗಿ ಹರ್ ನೇಮ್ ಈಸ್ ಬೆಟ್ಟಿ ಕತ್ಬರ್ಡ್, ಹರ್ ಪ್ಲೇಸ್ ಆಫ್ ಬರ್ತ್ ಪ್ಲೇಸ್ ಈಸ್ ಅಂತೇಳಿ ಈ ಥರ ಎಲ್ಲ ಬರಿಬೋದು. ನೆಕ್ಸ್ಟ್ 32 ಸ್ಟೋರಿ ಡೆವಲಪ್ಮೆಂಟ್ ಇದೆ. ಹಂಗ್ರಿ ಫಾಕ್ಸ್. ಸೊ ಇದು ನೀವು ಚಿಕ್ಕ ವಯಸ್ಸಲ್ಲಿ ಕೇಳಿರ್ತೀರ ಈ ಕಥೆಯನ್ನು ತುಂಬ ಸಿಂಪಲ್ಲಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ, ಆ ಥರ ನೀವು ಬರಿಬೋದು. ನೆಕ್ಸ್ಟ್ 33 ಇದು ಯಾವುದ್ರ ಬಗ್ಗೆ ಇದೆ ಅಂತ ಹೇಳಿದ್ರೆ, ವಿಲೇಜ್ ಲೈಫ್ ಬಗ್ಗೆ ನಿಮಗೆ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಎಷ್ಟು ಖುಷಿಯಾಗಿದ್ದಾರೆ ಜನರು, ಎಷ್ಟು ಜನ ಇದ್ದಾರೆ, ಯಾರ್ಯಾರು ಏನು ಮಾಡ್ತಾ ಇದ್ದಾರೆ, ಸೊ ಇದನ್ನೆಲ್ಲ ನಾವು ಸೊ ಬರಿಬೇಕಾಗುತ್ತೆ. ಸೊ ಈ ಕ್ವಶನ್ ನಿಮಗೆ ಸಂಬಂಧಪಡಲ್ಲ, ತುಂಬ ಹುಡುಗರು ಕನ್ಫ್ಯೂಷನ್ ಆಗ್ತಾರೆ. ಇಲ್ಲಿ ನೋಡಿ, ಇದು ಯಾರಿಗೆ ಸಂಬಂಧಪಡುತ್ತೆ ಅಂದರೆ ವಿಜುವಲಿ ಇಂಪೇರ್ಡ್ ಅಂತ ಹೇಳಿದ್ರೆ ಯಾರು ಅಂಧ ವಿದ್ಯಾರ್ಥಿಗಳು ಇರ್ತಾರೆ ಅವರು ಸೊ ಪಿಕ್ಚರ್ ರೀಡಿಂಗ್ ಬದಲಾಗಿ ಇದನ್ನು ಬರೀತಾರೆ. ನೀವು ಇದನ್ನು ಬರೆಯೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ 34ನೇ ಪೊಯಮ್. 34ನೇದು ಯಾವುದು ಪೊಯಮ್ ಕೊಟ್ಟಿದ್ದಾರೆ? ಗ್ರೇಟ್ಫುಲ್ನೆಸ್ ಫಸ್ಟ್ ಸ್ಟ್ಯಾಂಜ ಕೊಟ್ಟಿದ್ದಾರೆ, ಮತ್ತು ಇಟ್ ನೆವರ್ ಕಮ್ಸ್ ಅಗೇನ್ ಅದು ಕೂಡ ಫಸ್ಟ್ ಸ್ಟ್ಯಾಂಜ. ಎರಡರಲ್ಲಿ ಯಾವುದಾದ್ರೂ ಒಂದು ಬರೀಬೇಕಾಗುತ್ತೆ. ಅದಾದಮೇಲೆ ಪ್ಯಾಸೇಜ್ ರೀಡಿಂಗ್ ಏನು ಕ್ವಶನ್ ಇದೆ? ವಾಟ್ ಡಿಡ್ ಮಿಸಸ್ ರ್ಯಾಬಿಟ್ ಅಡ್ವೈಸ್ ಹರ್ ಚಿಲ್ಡ್ರನ್. ಸೊ ಏನಂತೇಳಿ ಅಡ್ವೈಸ್ ಮಾಡ್ತಾರೆ ಅಂತೇಳಿ, ಏನಂತೇಳಿ ಅಡ್ವೈಸ್ ಮಾಡ್ತಾರೆ ಇಲ್ಲಿದೆ. ಸೊ ಅಲ್ಲಿ ಹೋಗಬೇಡಿ ಅಂತೇಳಿ ಹೇಳ್ತಾರೆ. ಮತ್ತು ಇನ್ನೊಂದು ಪ್ರಶ್ನೆ ಇದೆ, ನಾನು ಇಲ್ಲಿ ಆನ್ಸರ್ ಬರೆದಿಲ್ಲ, ನೋಡಿರಲಿಲ್ಲ ಇದನ್ನು. ಆ್ಯಂಡ್ ವೇರ್ ಡಿಡ್ ದೇ ಗೋ, ಅವರು ಎಲ್ಲಿ ಹೋಗ್ತಾ ಇದ್ರು ಅಂತ. ಎಲ್ಲಿ ಹೋಗ್ತಾರೆ ಅವರು? ಸೊ ಅಲ್ಲಿ ಮುಂದೆ
ಕೊಡ್ತಾರೆ ನೋಡಿ, ವೆಂಟ್ ಅಂತೇಳಿ. ಅದಾದಮೇಲೆ ಹೌ ಡಿಡ್ ರಿಂಕಿ ಟ್ರೈ ಟು ಎಸ್ಕೇಪ್ ಫ್ರಮ್ ಪೀಟರಿಂದ ಅವರು ಹೇಗೆ ಎಸ್ಕೇಪ್ ಆಗೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ಅಂದಾಗ ಸೊ ಆನ್ಸರ್ ಎಲ್ಲ ನಿಮಗೆ ಇಲ್ಲಿಂದ ಸಿಗುತ್ತೆ. ಇಲ್ಲಿಂದ ಇಲ್ಲಿವರೆಗೆ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ 36ನೇದು ಉಪಗುಪ್ತ ಸಮರಿ ಇದೆ, ಅಂದರೆ ಸಮರಿ ಕೇಳ್ತಾರೆ. 3 ಸಮರಿ ಇದೆ, ಅದರಲ್ಲಿ ಯಾವುದಾದ್ರು ಒಂದು ಬರಿಬೇಕು. ಉಪಗುಪ್ತ ಪೊಯಮ್ದು ಆಗಿರ್ಬೋದು, ಅಥವಾ ವಂಡರ್ಫುಲ್ ವರ್ಡ್ಸ್ ಆಗಿರ್ಬೋದು, ಅಥವಾ ಜಸ್ಟಿಸ್ ಪೊಯಮ್. ಈ 3ರಲ್ಲಿ ಯಾವುದಾದ್ರು ಒಂದು ಸಮರಿ ಬರೀಬೇಕಾಗುತ್ತೆ 4 ಮಾರ್ಕ್ಸಿಗೆ. ನೆಕ್ಸ್ಟ್ 37 ಎಸ್ಸೆ ರೈಟಿಂಗ್ ಇದೆ. ಸೊ 3 ಎಸ್ಸೆ ಕೊಟ್ಟಿರ್ತಾರೆ, ಒಂದನ್ನು ಬರೀಬೇಕು. ಒಂದು ಬ್ಯಾನ್ ಆನ್ ಪ್ಲಾಸ್ಟಿಕ್, ಮತ್ತು ಯೂಸಸ್ ಆಫ್ ಕಂಪ್ಯೂಟರ್ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಮಾಡಲ್ ಕ್ವೆಶ್ಚನ್ ಪೇಪರಲ್ಲಿ 2 ಕೊಟ್ಟಿದ್ದರು, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಮತ್ತು ಇನ್ನೊಂದು ಯೂಸಸ್ ಆಫ್ ಕಂಪ್ಯೂಟರ್ ಕೊಟ್ಟಿದ್ದರು, ಅದನ್ನು ಇಲ್ಲಿ ಕೇಳಿದ್ದಾರೆ. ಲೆಟರ್ ರೈಟಿಂಗ್, ಸೊ ಮಾನಸ ಅಥವಾ ಮನು ಅಂತೇಳಿ ಅನ್ಕೋಬೇಕು. ಸೊ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಯಾರಿಗೆ ಬರೀಬೇಕು ಅಂತ ಹೇಳ್ತಾರೆ? ಹೆಡ್ ಮಾಸ್ಟ್ರಿಗೆ. ಏನಕ್ಕೆ? ಟು ಪ್ರೊವೈಡ್ ಕಂಪ್ಯೂಟರ್ ಫೆಸಿಲಿಟಿ ಇನ್ ಅವರ್ ಸ್ಕೂಲ್. ನಿಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಫೆಸಿಲಿಟಿ ಬೇಕು ಅಂತ ನಿಮ್ಮ ಹೆಡ್ ಮಾಸ್ಟ್ರಿಗೆ ಲೆಟರ್ ಬರೀಬೇಕು ಅಂತ. ಸೊ ಇಲ್ಲಿ ಪ್ಯಾಟರ್ನ್ ಎಲ್ಲ ಕೊಟ್ಟಿದ್ದೀರಿ. ಫಸ್ಟು ಫ್ರಮ್ ಅಡ್ರೆಸ್ ಬರೀತೀರಾ, ಡೇಟ್, ಆಮೇಲೆ ಟು ಬರೀಬೇಕು, ಆಮೇಲೆ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಇದ್ದರೆ ಮೇಡಮ್ ಅಂತೇಳಿ ಬರೀತೀರಾ. ಸಬ್ಜೆಕ್ಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸೊ ವಿಷಯವನ್ನು ಹೇಳಬೇಕು, ಯಾಕೆ ನಿಮಗೆ ಕಂಪ್ಯೂಟರ್ ಅವಶ್ಯಕತೆ ಇದೆ ಅಂತೇಳಿ ಸೊ ಸ್ವಲ್ಪ ಬರಿಬೇಕಾಗುತ್ತೆ. ಅದಾದಮೇಲೆ ಲಾಸ್ಟಿಗೆ ಥ್ಯಾಂಕಿಂಗ್ ಯು ಅಂತೇಳಿ ಬರೆದು ಸಬ್ಸ್ಕ್ರಿಪ್ಷನನ್ನು ಬರಿತೀವಿ. ಯುವರ್ಸ್ ಒಬಿಡಿಯೆಂಟ್ಲಿ ಅಂತೇಳಿ ಬರೆದು ಹೆಸರನ್ನು ಬರಿತೀವಿ. ಇನ್ನೊಂದು ಲೆಟರ್ ಕೊಟ್ಟಿರೋದು ಫ್ರೆಂಡಿಗೆ ಬರಿಬೇಕು. ಯಾವುದಕ್ಕೆ? ಟು ವಿಸಿಟ್ ಯುವರ್ ಪ್ಲೇಸ್ ಇನ್ ದ ವೆಕೇಷನ್. ರಜೆಯಲ್ಲಿ ನಿಮ್ಮ ಫ್ರೆಂಡನ್ನು ನಿಮ್ಮ ಊರಿಗೆ ಬನ್ನಿ ಅಂತೇಳಿ ಕೇಳೋಕ್ಕೆ ಲೆಟ್ರ್ ಬರಿಬೇಕು. ಸೊ ಅದಕ್ಕೂ ಅಷ್ಟೇ ನಾವು ಫ್ರಮ್ ಅಡ್ರೆಸ್ ಬರಿತೀವಿ, ಡೇಟನ್ನು ಬರಿತೀವಿ, ಆಮೇಲೆ ಸ್ಯಾಲ್ಯುಟೇಷನ್ ಬರಿತೀವಿ, ಮೈ ಡಿಯರ್ ಫ್ರೆಂಡ್ ಅಂತೇಳಿ. ಅದಾದಮೇಲೆ ನೀವು ಏನಕ್ಕೆ ಬರಿತಾ ಇದ್ದರೆ ಎಲ್ಲ ವಿಷಯವನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಯುವರ್ಸ್ ಲವಿಂಗ್ಲಿ ಅಂತೇಳಿ ಸಬ್ಸ್ಕ್ರಿಪ್ಷನನ್ನು ಬರೆದು ಎಂಡ್ ಮಾಡ್ತೀರಾ. ಎಲ್ಲ ಕೀ ಆನ್ಸರ್ಸನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಯಾರ್ಯಾರು 9ನೇ ಕ್ಲಾಸ್ ಬರೀತಾ ಇದ್ದಾರೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಬರಬಹುದು ಅಂತಲೇ ನಿಮಗೇನಾದ್ರು ಅನಿಸಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.